ಯಾರ್ಯಾರು OnePlus ಲವರ್ಸು ಆ್ಯಂಡ್ OnePlus 13ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಸ್ಮಾರ್ಟ್ಫೋನು ಸ್ನ್ಯಾಪ್ಡ್ರಾಗನ್ 8 ಜನರೇಷನ್ 4 ಅಲ್ಲಿ ರಿಲೀಸ್ ಆಗುವಂಥ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಯಾವ ಮೊಬೈಲು ಬಂದಿಲ್ಲ, ಇದೇ ಫಸ್ಟ್ ಆಗಿ ಹೊಸ ಪ್ರೊಸೆಸರ್ ಜೊತೆಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. OnePlus ಯೂಸರ್ಸ್ ಏನಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಂದರೆ ಇದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದರೆ ಐಫೋನ್ ಥರ ಅಂತಲೇ ಹೇಳ್ಬೋದು. ಬಟ್ ಈಗ ಬರ್ತಾ ಇರೋ OnePlus ಮೊಬೈಲಲ್ಲಿ ಏನೋ ಕಳಪೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ ಅನ್ಬೋದು, ಬಟ್ ಅದಕ್ಕೆ ಆದಂಥ ಬ್ರ್ಯಾಂಡ್ ಇದೆ. ಸೊ ಈಗ ಲೀಕ್ ಆಗಿರುವಂತಹ OnePlus 13 ಮೊಬೈಲ್ನ ಕಂಪ್ಲೀಟ್ ಸ್ಪೆಸಿಫಿಕೇಶನು ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇನೇನು ಅಂತ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಹೊಸಬ್ರೇನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡಿ. ಫ್ರೆಂಡ್ಸ್, OnePlus ಮೊಬೈಲ್ನ ಇಷ್ಟಪಡೋಕ್ಕೆ ಪ್ರೀಮಿಯಂ ಡಿಸೈನ್ ಅಂತಲೇ ಹೇಳ್ಬೋದು, ಆ್ಯಂಡ್ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು, ಆ್ಯಂಡ್ ಒಳ್ಳೆ ಸ್ಮೂತಾಗಿ ರನ್ ಹೋಗುವಂಥ UI ಅಂತಲೇ ಹೇಳ್ಬೋದು, ಆ್ಯಂಡ್ ಹಾರ್ಡ್ವೇರು ಸಾಫ್ಟ್ವೇರು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಮುಖಾಂತರ ನಾವು ತುಂಬ ಚೆನ್ನಾಗಿ OnePlus ಮೊಬೈಲ್ನ ಯೂಸ್ ಮಾಡ್ಬೋದು. ಬಟ್ ಈಗ OnePlus 13 ಬಂದ್ಬಿಟ್ಟು 2024 ಎಂಡಲ್ಲಿ ನಮಗೆ ಸಿಗುವಂಥದ್ದು. ಆ್ಯಂಡ್ ಇದರ ಸ್ಪೆಸಿಫಿಕೇಶನ್ ಏನೇನು ಅಂತ ನೋಡೋದಾದ್ರೆ ಇದರ ಬ್ಯಾಕ್ ಪ್ಯಾನಲ್ ಬಂದ್ಬಿಟ್ಟು ಗ್ಲಾಸಲ್ಲಿ ಬರುವಂಥದ್ದು ಆ್ಯಂಡ್ ಮೆಟಲ್ ಫ್ರೇಮಲ್ಲೇ ಸಿಗುತ್ತೆ ನಮಗಿದು. ಆ್ಯಂಡ್ ಇದರ ಸ್ಕ್ರೀನ್ ಬಂದ್ಬಿಟ್ಟು ಕ್ವಾಡ್ ಕರ್ವ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಸಿಮಿಲರ್ ಟು Honor 200 Pro ಮೊಬೈಲ್ ಯಾವ ರೀತಿ ಇದೋ ಅದೇ ರೀತಿಯಾಗಿ ನಮಗೆ ಇದು ಕಾಣುತ್ತೆ. ಬೆಜಲ್ಲೆಸ್ ಡಿಸ್ಪ್ಲೇ ಮತ್ತೆ ಹೈಯರ್ ಸ್ಕ್ರೀನ್ ಟು ಬಾಡಿ ರೇಷಿಯೋ ಇರುವಂತಹ ಡಿಸ್ಪ್ಲೇ ನಮಗೆ ನೋಡಬಹುದು. ಅಂಡ್ ಇದರ ಸ್ಕ್ರೀನ್ ಬಂದ್ಬಿಟ್ಟು 1.8 ಇಂಚ್ 2K ಡಿಸ್ಪ್ಲೇ ಆಗಿರುವಂತದ್ದು, 120 Hz ರಿಫ್ರೆಶ್ ರೇಟ್ ನಮ್ಗೆ ಇದರಲ್ಲಿ ಸಿಗುತ್ತೆ. ಅಂಡ್ ಇದರಲ್ಲಿ ಲೇಟೆಸ್ಟ್ ವರ್ಷನ್ ಆಫ್ ಕೊರಿಲ್ಲಾ ಪ್ರೊಟೆಕ್ಷನ್ ಗ್ಲಾಸ್ ಸಿಗುವಂತ. ಅಂಡ್ ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಪವರ್ ಹೌಸ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಂಗೆ ಸ್ನ್ಯಾಪ್ಡ್ರಾಗನ್ 8 ಜನರೇಷನ್ 4 ದಿ ಫಸ್ಟ್ ಸ್ಮಾರ್ಟ್ ಫೋನು ಈ ಲೇಟೆಸ್ಟ್ ಪ್ರೊಸೆಸರ್ ನ ತಗೊಂಡ್ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ Elite ಅಷ್ಟೇನೆ ಪವರ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಪ್ರೊಸೆಸರ್ ಇಂದ ನಮಗೆ ಸಿಂಗಲ್ ಕೋರ್ ಮತ್ತೆ ಮಲ್ಟಿ ಕೋರ್ ಪರ್ಫಾರ್ಮೆನ್ಸ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಅಂಡ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಟ್ರಿಪಲ್ ರೇರ್ ಕ್ಯಾಮ್ರಾ ನಮಗೆ ಸಿಗುವಂತದ್ದು. ಮೊದಲನೇ ಬಂದ್ಬಿಟ್ಟು 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ. ಅಂಡ್ ಎರಡನೇ ಬಂದ್ಬಿಟ್ಟು 64 MP 3x ಟೆಲಿಫೋಟೋ ಲೆನ್ಸ್ ಸಿಗುವಂತದ್ದು. ಅಂಡ್ 48 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ನಮಗೆ ಸಿಗುತ್ತೆ. ಈ ಪ್ರೊಸೆಸರ್ ಮುಖಾಂತರ ಕ್ಯಾಮ್ರಾ ಕೂಡ ನಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ನಮ್ಗೆ ಸಿಗುವಂತದ್ದು. ಅಂಡ್ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಇಲ್ಲಿವರೆಗೂ OnePlus ಮೊಬೈಲ್ ಅಲ್ಲಿ ಯಾವುದು ಕೂಡ ಇಷ್ಟು ಬಿಗ್ಗರ್ ಬ್ಯಾಟ್ರಿ ನಮ್ಗೆ ಸಿಕ್ತಿರ್ಲಿಲ್ಲ. ಬಟ್ ಈ ಮೊಬೈಲ್ ಅಲ್ಲಿ 6000 mAh ಬ್ಯಾಟ್ರಿ ಮತ್ತೆ 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುವಂತದ್ದು. ಇನ್ನೊಂದು ಏನ್ ನೆಗೆಟಿವ್ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ವೈರ್ಲೆಸ್ ಮತ್ತೆ ರಿವರ್ಸ್ ಚಾರ್ಜಿಂಗ್ ಇದರಲ್ಲಿ ನಮಗೆ ಆಪ್ಷನ್ ನೋಡಕ್ ಸಿಗಲ್ಲ. ಅಂಡ್ ಕಡೆಯದಾಗಿ OnePlus 13 ನ UI ನೋಡೋದಾದ್ರೆ ಆಂಡ್ರಾಯ್ಡ್ ನಲ್ಲಿ ಔಟ್ ಆಫ್ ದಿ ಬಾಕ್ಸ್ ನಮಗೆ ಸಿಗುತ್ತೆ. ಅಂಡ್ ಇದರಲ್ಲಿ 4 ಇಯರ್ಸ್ ಮೇಜರ್ ಅಪ್ಡೇಟ್, 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ನಮ್ಗೆ ಸಿಗುತ್ತೆ. ಅಂಡ್ ಕಡೆಯದಾಗಿ ಇದರ ಪ್ರೈಸ್ ಬಂದ್ಬಿಟ್ಟು 60,000 ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಇದು ರಿಲೀಸ್ ಡೇಟ್ ಬಂದ್ಬಿಟ್ಟು ನವೆಂಬರ್ ಇಲ್ಲ ಡಿಸೆಂಬರ್ ಇಂಡಿಯಾದಲ್ಲಿ ರಿಲೀಸ್ ಆಗುತ್ತೆ. ಅಂಡ್ ಇಂಡಿಯನ್ ಪ್ರೈಸ್ ಬಂದ್ಬಿಟ್ಟು 60,000 ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು OnePlus 13 ಮೊಬೈಲ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತರ್ತೀನಿ. ಇದು ಕೆಲವೊಂದು ಲೀಕ್ಸ್ ಅಷ್ಟೇ ಹೇಳಿದ್ದು. ಯಾರ್ಯಾರು OnePlus 13ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೋಸ್ಕರ ಒಂದು ಸಣ್ಣ ವಿಡಿಯೋ ಅಂತಾನೆ ಹೇಳ್ಬೋದು. ಇದು ಜಾಸ್ತಿ ಬ್ರೀಫ್ ಆಗಿ ಮಾಡಿಲ್ಲ, ಇದು ಲೀಕ್ಸ್ ಬಂತು, ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಸೊ ಇನ್ನೂ ಹಲವಾರು ಟೆಕ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಸೇಫ್, ಬಾಯ್.